ಯಾರು ಯಾರು ಯಾರು? ಜಯಶ್ಯಾಮ್ ಜಬದೊರೆ. ಅನೇಕ ವಿಧವಾದ ಸವಾಲುಗಳು. ಅಧ್ಯಾಯ 1. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ದೇವರು ಅದುಕೊಂಡವರ ಮೇಲೆ ಯಾರು ತಪ್ಪು ಹೊರಿಸಾರು? ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 31ನೇ ವಾಕ್ಯದಿಂದ ಅಧ್ಯಾಯದ ಕೊನೆಯವರೆಗೂ ಅಪೊಸ್ತಲನಾದ ಪೌಲನು ಭಕ್ತಿಯಲ್ಲಿ ವೈರಾಗ್ಯವುಳ್ಳವನಾಗಿ ಸವಾಲಾಗಿ ಅನೇಕ ಕಾರ್ಯಗಳನ್ನು ಕುರಿತು ಕೇಳುವುದನ್ನು ನೋಡುತ್ತೇವೆ. ಯಾರು 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 ಎಂದು 4 ಕಾರ್ಯಗಳನ್ನು ಕುರಿತು ಸವಾಲಾಗಿ ಕೇಳುತ್ತಾನೆ. ಕ್ರಿಸ್ತನ ಹೆಸರಿನಲ್ಲಿ ಕ್ರಿಸ್ತನ ಬಲದಲ್ಲಿ ನಾವು ನಿಂತಿರುವುದರಿಂದ ನಮ್ಮನ್ನು ಎದುರಿಸುವವರು ಯಾರು? ಕರ್ತನು ನಮ್ಮೊಂದಿಗಿದ್ದು ನಮಗಾಗಿ ವಾದಿಸಿ ಯುದ್ಧ ಮಾಡಿ ಎಲ್ಲವನ್ನು ಮಾಡಿ ಮುಗಿಸುವವನಾಗಿರುವುದರಿಂದ ನಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವವರು ಯಾರು? ಅದು ಮಾತ್ರವಲ್ಲ, ಅಪೊಸ್ತಲನಾದ ಪೌಲನು ಉಪದ್ರವಗಳನ್ನು ಹೇಳಿ ಸವಾಲಾಗಿ ಕೇಳುತ್ತಾನೆ. ಸಂಕಟಗಳನ್ನು, ಹಿಂಸೆಗಳನ್ನು, ಅನ್ನವಸ್ತ್ರ ಇಲ್ಲದಿರುವುದನ್ನು, ಗಂಡಾಂತರ, ಖಡ್ಗವನ್ನು ಕುರಿತು ಸವಾಲಾಗಿ ಹೇಳಿ ನನ್ನನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸುವುದು ಸಾಧ್ಯವಿಲ್ಲ ಎಂದು ಹೇಳುತ್ತಾನೆ. ಅದೇ ರೀತಿ ಮರಣವನ್ನು ನೋಡಿ ಸವಾಲಿಡುತ್ತಾ ಜೀವಕ್ಕೂ ಮೇಲಣ ಲೋಕಕ್ಕೂ ಸಕಲ ಸೃಷ್ಟಿಗೂ ಸವಾಲಿಟ್ಟು ಕ್ರಿಸ್ತನ ಪ್ರೀತಿಯಿಂದ ಇವುಗಳಾವವು ನನ್ನನ್ನು ಅಗಲಿಸಲು ಸಾಧ್ಯವಿಲ್ಲವೆಂದೇ ಹೇಳುತ್ತಾನೆ. ನಾವು ಜೀವಿಸುತ್ತಿರುವ ಈ ದಿನಗಳೇ ಸವಾಲಿನ ದಿನಗಳಾಗಿವೆ. ರಾಜಕೀಯ ಪಕ್ಷಗಳು ಒಂದಕ್ಕೊಂದು ಸವಾಲಿಡುತ್ತವೆ. ಚುನಾವಣಾ ಸಮಯದಲ್ಲಿ ಒಂದು ಪಕ್ಷದ ನಾಯಕರು ಮತ್ತೊಂದು ಪಕ್ಷದ ಮುಖಂಡರಿಗೆ ನಾನು ಅಧಿಕಾರಕ್ಕೆ ಬಂದರೆ ಹಾಗೆ ಮಾಡುತ್ತೇನೆ, ಹೀಗೆ ಮಾಡುತ್ತೇನೆಂದು ಸವಾಲಿಡುವರು. ಪ್ರಿಯ ದೇವ ಮಕ್ಕಳೇ, ನಮ್ಮ ಕ್ರಿಸ್ತ ಜೀವಿತವನ್ನು ನೋಡುವುದಾದರೆ ಅದು ಒಂದು ಸವಾಲಾಗಿಯೇ ಇರುವುದು. ನಾವು ಸೈತಾನನಿಗೆ ಯಾವಾಗಲೂ ಸವಾಲು ಹಾಕುತ್ತೇವೆ. ಸೈತಾನನೇ, ನಮ್ಮ ಸಮೀಪಕ್ಕೆ ನೀನು ಬರಲಾರೆ, ನಾವು ಕ್ರಿಸ್ತನ ರಕ್ತದ ಮರೆಯಲ್ಲಿದ್ದೇವೆ ಎನ್ನುತ್ತೇವೆ. ಮರಣವೇ, ನಿನ್ನ ವಿಷದ ಕೊಂಡಿ ಎಲ್ಲಿ ಎಂದು ಕೇಳುತ್ತೇವೆ. ಮರಣವನ್ನು ನಾವು ಜಯವಾಗಿ ನುಂಗಿದ್ದೇವೆ. ಪಾತಾಳದ ಶಕ್ತಿಯನ್ನು ನೋಡಿ, ಪಾತಾಳವೇ, ನಿನ್ನ ಜಯವೆಲ್ಲಿ ಎಂದು ಕೇಳುತ್ತೇವೆ. ಯಾಕೆಂದರೆ ಪಾತಾಳದ ಬಲವು ನಮ್ಮನ್ನು ಸೋಲಿಸಲಾರದು. ನರಕಕ್ಕೆ ನಮ್ಮ ಮೇಲೆ ಯಾವ ಹಕ್ಕು ಇಲ್ಲ. ಯೇಸು ಕ್ರಿಸ್ತನು ಪಾತಾಳವನ್ನು ಜಯಿಸಿರುವುದರಿಂದ ಮರಣದ ಹಾಗೂ ಪಾತಾಳದ ಬೀಗದ ಕೈಗಳನ್ನು ಹೊಂದಿರುವುದರಿಂದ ನಾವು ಅವುಗಳನ್ನು ನೋಡಿ ಸವಾಲಿಡುತ್ತೇವೆ. ಯೇಸು ಕ್ರಿಸ್ತನ ಜೀವಿತವೇ ಒಂದು ಸವಾಲಿನ ಜೀವಿತವಾಗಿದೆ. ಆತನು ತನ್ನ ಸುತ್ತಲಿದ್ದವರನ್ನು ನೋಡಿ, ನನ್ನಲ್ಲಿ ಪಾಪ ಉಂಟೆಂದು ತೋರಿಸಿಕೊಡುವವರು ನಿಮ್ಮಲ್ಲಿ ಯಾರಿದ್ದಾರೆ ಎಂದು ಕೇಳಿದನಲ್ಲವೇ? ಕ್ರಿಸ್ತನ ಪ್ರಶ್ನೆಗೆ ಯಾರೂ ಉತ್ತರ ಕೊಡಲಿಲ್ಲ. ಆತನ ಸೇವೆ ಎಲ್ಲವೂ ವ್ಯಾಧಿಗೂ, ರೋಗಕ್ಕೂ, ಮರಣಕ್ಕೂ, ಸೈತಾನನಿಗೂ ಸವಾಲಾಗಿ ನಿಲ್ಲುವಂಥದ್ದೇ ಆಗಿದ್ದಿತು. ದೇವರ ಮಕ್ಕಳಿಗೆ ವಿರೋಧವಾಗಿ ಅನೇಕರು ಸವಾಲು ಹಾಕಬಹುದು, ಆದರೆ ಈ ಸವಾಲು ನೆಲೆಯಾಗಿರುವಂಥದ್ದಲ್ಲ. ಅಂದು ಯೋರ್ದನ್ ಪ್ರವಾಹವೇ ಒಂದು ಸವಾಲಾಗಿ ನಿಂತಿದ್ದಿತು. ದೇವ ಮಕ್ಕಳು ಅದರಲ್ಲಿ ಕಾಲನಿಟ್ಟ ಕೂಡಲೇ ಅದು ಹಿಂದಿರುಗಿತು. ಯೆರಿಕೋ ಕೋಟೆಯು ಇಸ್ರಾಯೇಲರಿಗೆ ಸವಾಲಾಗಿ ನಿಂತಿತ್ತು. ಆದರೆ ಅವರು ಸ್ತುತಿಯೊಂದಿಗೆ ಕೋಟೆಯನ್ನು ಸುತ್ತಾಡಿ ಬರುವಾಗ ಯೆರಿಕೋ ಗೋಡೆಗಳು ಸರಿದು ಬಿದ್ದವು. ಇಸ್ರಾಯೇಲರಿಗೆ ವಿರೋಧವಾಗಿ ರಾಕ್ಷಸನಾದ ಗೋಲ್ಯತನು ಸವಾಲು ಹಾಕಿದನು. ನನ್ನೊಂದಿಗೆ ಯುದ್ಧ ಮಾಡಿ ತನ್ನನ್ನು ಒಂಟಿಯಾಗಿ ಜಯಿಸಲು ಯಾರಿಗೆ ಶಕ್ತಿ ಇದೆ ಎಂದು ಅವನು ಸವಾಲು ಹಾಕಿದನು. ಆದರೆ ಚಿಕ್ಕವನಾದ ದಾವೀದನು ಆ ಫಿಲಿಸ್ಟಿಯನ ಸೈನ್ಯದ ಕಡೆಗೆ ಓಡಿ ಹೋಗಿ ಅವನನ್ನು ಸಂಧಿಸಿ ಕೈಚೀಲದಲ್ಲಿದ್ದ
ಕವಣೆ ಕಲ್ಲನ್ನು ಬೀಸಿ ಹೊಡೆದು ಗೊಲಿಯಾತನನ್ನು ಕೊಂದು ಹಾಕಿದನು. 1 ಸಾಮುವೇಲ 17:49. ಅರಸನಾದ ಹಿಜ್ಕೀಯನಿಗೆ ವಿರೋಧವಾಗಿ ಅಶ್ಶೂರ್ಯದ ಅರಸನಾದ ಸನ್ಹೇರೀಬನು ಸೇನಾಧಿಪತಿಯಾದ ರಬ್ಷಾಕೆಯು ಸವಾಲು ಹಾಕಿದರು. ಕರ್ತನು ಆ ಸವಾಲನ್ನು ಕೇಳಿ ತನ್ನ ದೂತನನ್ನು ಕಳುಹಿಸಿದನು. ಅದೇ ರಾತ್ರಿಯಲ್ಲಿ ಕರ್ತನ ದೂತನು ಹೊರಟು ಬಂದು ಅಶ್ಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. 2 ಅರಸು 19:35. ಕಾರ್ಮೆಲ್ ಬೆಟ್ಟದಲ್ಲಿ ಒಂದು ದೊಡ್ಡ ಸವಾಲು ಎದ್ದಿತ್ತು. ಯೆಹೋವನು ದೇವರೋ ಬಾಳನು ದೇವರೋ ಎಂಬುದೇ ಆ ಸವಾಲು. ಕರ್ತನು ಆಕಾಶದಿಂದ ಬೆಂಕಿಯನ್ನು ಕಳುಹಿಸಿ ಕರ್ತನೇ ದೇವರೆಂದು ನಿರೂಪಿಸಿದನು. 1 ಅರಸು 18:35. ದಾನಿಯೇಲನಿಗೆ ವಿರೋಧವಾಗಿ ರಾಜಕೀಯ ಮುಖಂಡರು ಎದ್ದರು. ಆದರೆ ಆ ಸವಾಲನ್ನು ಎದುರಿಸಿ ಕರ್ತನು ದಾನಿಯೇಲನಿಗೆ ಹಾನಿ ಉಂಟಾಗದಂತೆ ಸಿಂಹಗಳ ಬಾಯನ್ನು ಕಟ್ಟಿಹಾಕಿದನು. ಎದುರಿಸಿ ನಿಂತವರೇ ಸಿಂಹಗಳಿಗೆ ಆಹಾರವಾದರು. ದುಷ್ಟ ಹಾಮಾನನು ಯೆಹೂದ್ಯರಿಗೆ ವಿರೋಧವಾಗಿಯೂ ಮೊರ್ದೆಕೈಗೆ ವಿರೋಧವಾಗಿಯೂ ಸವಾಲಿಟ್ಟನು. ಕೊನೆಗೆ ಹಾಮಾನನು ತಾನು ಸಿದ್ಧ ಮಾಡಿದ ನೇಣುಗಂಬಕ್ಕೆ ತಾನೇ ಬಲಿಯಾದನು. ನಾಸ್ತಿಕನಾದ ವಾಲ್ಟರ್ ಎಂಬವನು ದೇವರೇ ಇಲ್ಲವೆಂದು ಎಷ್ಟೋ ಸವಾಲು ಹಾಕಿದನು. ತನ್ನ ಜೀವಮಾನವೆಲ್ಲ ಅದನ್ನೇ ಕುರಿತು ಬರೆದನು. ಮರಣದ ಸಮಯದಲ್ಲಿ ಆತನು ತನ್ನ ಪಾಪಗಳಿಗಾಗಿ ಪರಿತಪಿಸುವಂಥ ಸ್ಥಿತಿ ಉಂಟಾಯಿತು. ಆತನ ಸವಾಲನ್ನು ಕರ್ತನು ಜಯಿಸಿದನು ಎಂದು ಅವನ ಮನೆ ಸತ್ಯವೇದವನ್ನು ಮುದ್ರಿಸುವ ಸತ್ಯವೇದ ಸಂಘಕ್ಕೆ ಸ್ವಂತವಾಗಿದೆ. ಕರ್ತನನ್ನು ಕುರಿತಾಗಲಿ ದೇವ ಮಕ್ಕಳನ್ನು ಕುರಿತಾಗಲಿ ಸವಾಲು ಹಾಕಿ ಜಯಿಸಿದವರು ಒಬ್ಬರೂ ಇಲ್ಲ. ಹಾಗೆ ಯಾರಾದರೂ ಸವಾಲು ಹಾಕಲು ನೆನೆಸಿದರೆ ಕರ್ತನು ಅವರಿಗೆ ವಿರೋಧವಾಗಿ ಏಳುನಾದರೆ ಅವನ ಸ್ಥಿತಿ ಪರಿತಾಪಕರವಾಗುವುದು. ಅಪೊಸ್ತಲನಾದ ಯಾಕೋಬನು, ನೀವು ಹಾಂಭಾವದಿಂದ ಹೊಗಳಿಕೊಳ್ಳುತ್ತೀರಿ, ಅಂಥ ಹೊಗಳಿಕೆಯೆಲ್ಲ ಕೆಟ್ಟದೆ. ಯಾಕೋಬ 4:16. ಅರಸನಾದ ಸೊಲೊಮೋನನು, ನಾಳೆ ಎಂದು ಕೊಚ್ಚಿಕೊಳ್ಳಬೇಡ, ಒಂದು ದಿನದೊಳಗೆ ಏನಾಗುವುದೋ ನಿನಗೆ ತಿಳಿಯದು. ಜ್ಞಾನೋಕ್ತಿ 27:1. ನಾಳೆ ಏನಾಗುವುದೋ ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಹಬೆಯಂತಿರುತ್ತೀರಿ ಎಂದು ಯಾಕೋಬನು 4:14 ಹೇಳುತ್ತಾನೆ. ಒಂದು ಊರಿನಲ್ಲಿ ಒಬ್ಬ ಜಟ್ಟಿ ಇದ್ದನು. ಅವನಿಗೆ ನೀಳವಾದ ಭುಜಗಳು, ದೃಢವಾದ ಕಾಲುಗಳು, ದೃಢಕಾಯವಾದ ದೇಹವು, ಬೋಡು ತಲೆಯೂ ಇದ್ದವು. ಅವನೊಬ್ಬ ನಾಸ್ತಿಕವಾದಿ, ದೇವರೇ ಇಲ್ಲವೆಂದು ವಾದಿಸುತ್ತಿದ್ದನು. ಒಮ್ಮೆ ಅವನು ಒಂದು ದೊಡ್ಡ ವೇದಿಕೆಯೊಂದನ್ನು ಸಿದ್ಧ ಮಾಡಿ, ದೇವರೊಂದಿಗೆ ನಾನು ಕುಸ್ತಿ ಕಾಳಗ ಮಾಡಿ ಜಯಿಸುತ್ತೇನೆ, ನೀವೆಲ್ಲರೂ ಬಂದು ನೋಡಿರಿ ಎಂದು ಕರೆಕೊಟ್ಟನು. ಅವರು ದೇವರೊಂದಿಗೆ ಹೇಗೆ ಕಾಳಗ ಮಾಡುವನೆಂಬುದನ್ನು ನೋಡುವ ಸಲುವಾಗಿ ಹೇರಳವಾದ ಜನರು ಕೂಡಿ ಬಂದರು. ಜನರ ಕೂಟವನ್ನು ನೋಡಿದ ಅವನ ಒಮ್ಮನಸ್ಸು ಇನ್ನೂ ಹೆಚ್ಚಿತು. ವೇದಿಕೆಯ ಮೇಲೆ ನಿಂತು ಆಕಾಶವನ್ನು ನೋಡಿ, ದೇವರೇ, ನನ್ನೊಂದಿಗೆ ಕಾಳಗಕ್ಕೆ ಬರುತ್ತೀಯಾ? ನನ್ನನ್ನು ಸೋಲಿಸುವುದು ನಿನ್ನಿಂದಾಗದು. ನೀನಿದ್ದರಲ್ಲವೇ ನನ್ನೊಂದಿಗೆ ಯುದ್ಧ ಮಾಡಲಾದೀತು. ಇಗೋ, 60 ನಿಮಿಷ ಕಾಲವನ್ನು ಕೊಡುತ್ತೇನೆ. ನೀನು ನನ್ನೊಂದಿಗೆ ಕಾದಾಡಲು ಬರದಿದ್ದರೆ ದೇವರೇ ಇಲ್ಲ ಎಂದು, ಹಾಗೆ ಒಂದು ವೇಳೆ ದೇವರಿದ್ದರೂ ಆತನು ಹೇಡಿ ಎಂದು ಜನರು ತಿಳಿದುಕೊಳ್ಳುವರು. 60 ನಿಮಿಷಗಳೊಳಗೆ ಇಳಿದು ಬಂದು ನನ್ನೊಂದಿಗೆ ಕಾದಾಡಲು ಬಾ ಎಂದು ಕೊಚ್ಚಿಕೊಂಡನು. ಅವನು ವಾಯ್ದೆ ಕೊಟ್ಟ ವೇಳೆ 55 ನಿಮಿಷಗಳು ಆ ವೇದಿಕೆಯಲ್ಲಿ ಯಾವುದೇ ವಿಧವಾದ ಸಂಭವ ನಡೆಯಲಿಲ್ಲ. ಹೊತ್ತು ಕಳೆದಂತೆಲ್ಲ ದೇವರು ನನ್ನೊಂದಿಗೆ ಕಾದಾಡಲು ಭಯಪಡುತ್ತಿದ್ದಾನೆ.
ಆತನು ಹೇಡಿ ಎಂದೆಲ್ಲ ಕೊಚ್ಚಿಕೊಳ್ಳುತ್ತಿದ್ದನು. ಆಗ ಪಕ್ಕನೆ ಎಲ್ಲಿಂದಲೋ ಬಂದಂಥ ಒಂದು ದುಂಬಿ ಅವನ ತಲೆಯನ್ನು 2 ಸುತ್ತು ಸುತ್ತಿ ಹಾರಿತು. ಅವನಲ್ಲಿ ವಿಷದ ಕೊಂಡಿಯನ್ನಿಟ್ಟು 1 ಸಾರಿ ಕುಟುಕಿತು. ನಂತರ ಎಲ್ಲಿಯೋ ಹಾರಿ ಹೋಯಿತು. ಅಷ್ಟೇ ಮರುನಿಮಿಷ ಅವನು ಕೆಳಗೆ ಬಿದ್ದನು. ಅದು ಕುಟುಕಿದ ಕೆಲವೇ ಗಳಿಗೆಯಲ್ಲಿ ಅವನು ಸತ್ತು ಹೋದನು. ಅವನ ಸವಾಲನ್ನು ಎದುರಿಸಲು ಕರ್ತನು ಬರಬೇಕಾದ ಅಗತ್ಯವೇ ಇರಲಿಲ್ಲ. ಆತನ ಅಲ್ಪ ಸೃಷ್ಟಿಯಾದ ಒಂದು ದುಂಬಿ ಸಾಕಾಯಿತು. ಸುಮಾರು 200 ವರ್ಷಗಳ ಹಿಂದೆ ಇಂಗ್ಲೆಂಡ್ ದೇಶದಲ್ಲಿ ಅನಿಕ್ರಿಸ್ಟಮ್ ಎಂಬ ಹೆಸರುವಾಸಿಯಾದ ಹೆಂಗಸು ಇದ್ದಳು. ಆಕೆ ಒಬ್ಬ ನಾಸ್ತಿಕಳು. ದೇವರಿಲ್ಲವೆಂದು ತಾನು ನೆನೆಸುವುದು ಮಾತ್ರವೇ ಅಲ್ಲ, ಹಾಗೆಯೇ ಪ್ರಚಾರ ಮಾಡುತ್ತಿದ್ದಳು. ದೇವರಿಲ್ಲ, ಮರಣದ ನಂತರ ಜೀವಿತವಿಲ್ಲ, ಪುನರುತ್ಥಾನವಿಲ್ಲ ಎಂಬುದು ಅವಳ ಸಿದ್ಧಾಂತ. ತಾನು ಸಾಯುವ ಮುನ್ನ ತನ್ನ ಸಮಾಧಿಯ ಮೇಲೆ ದೊಡ್ಡ ಕಪ್ಪು ಕಲ್ಲನ್ನಿಡಬೇಕೆಂತಲೂ ಆ ಕಲ್ಲಿನ ಮೇಲೆ ಪುನರುತ್ಥಾನ ಇಲ್ಲವೆಂದು ಬರೆಯುವಂತೆ ಕೇಳಿಕೊಂಡಳು. ಹಾಗೆಯೇ ಅವಳಿಗೆ ಒಂದು ಸಮಾಧಿಯನ್ನು ಕಟ್ಟಿ ಗಡುಸಾದ ಕಪ್ಪು ಕಲ್ಲನ್ನು ಹಾಕಿದರು. ಎಲ್ಲಿಯೂ ಗಾಳಿ ಒಳಗೆ ನುಗ್ಗದಂತೆ ಬಹಳ ಖರ್ಚಿನಿಂದ ಸಮಾಧಿ ಕಟ್ಟಿ ಅದರ ಮೇಲೆ ಪುನರುತ್ಥಾನವಿಲ್ಲ ಎಂಬ ವಾರ್ತೆಯನ್ನು ಬರೆಸಿದರು. ಕೆಲವು ವರ್ಷಗಳು ಕಳೆಯಿತು. ಕಲ್ಲಿನ ತಳಭಾಗದಿಂದ ದೃಢವಾದ ದೇವದಾರು ಗಿಡ ಬೆಳೆದು ಬಹುದೊಡ್ಡ ಮರವಾಯಿತು. ಪುನರುತ್ಥಾನವಿಲ್ಲವೆಂದು ಬರೆಯಲ್ಪಟ್ಟಿದ್ದ ಕಲ್ಲನ್ನು ಆ ಮರವು ಹೊಡೆದು ಚೂರು ಮಾಡಿತು. ಇಂದು ಸಹ ಆ ಸಮಾಧಿಯನ್ನು ನೋಡಿದ ಜನರು ಅವಳ ಸವಾಲನ್ನು ಪಡೆದಂಥ ಕರ್ತನಿಗೆ ಭಯಪಟ್ಟು ಪುನರುತ್ಥಾನ ಉಂಟೆಂಬುದನ್ನು, ದೇವರು ಜೀವಿಸಿದನೆಂಬುದನ್ನು ಒಪ್ಪಿಕೊಳ್ಳುವರು. ದೇವ ಮಗುವೇ, ಎಂಥ ಸಂದರ್ಭವೇ ಆದರೂ ಸರಿ, ದೇವರನ್ನು ಎದುರಿಸಿ ನಿಲ್ಲಬೇಡ. ಆತನನ್ನು ದುಃಖಪಡಿಸಬೇಡ. ಆತನಿಗೆ ವಿರೋಧವಾಗಿ ಮಾತಾಡಬೇಡ. ನಿನ್ನ ಜೀವಿತವು ಪಾಪಕ್ಕೆ ಮಾತ್ರವೇ ಸವಾಲಾಗಿರಲಿ. ನಿನ್ನ ಜೀವಿತ ಪ್ರಪಂಚಕ್ಕೂ ಅಭಿಲಾಷೆಗಳಿಗೂ ಸೈತಾನನಿಗೂ ಸವಾಲಾಗಿರಲಿ. ದಾನಿಯೇಲನನ್ನು ನೋಡಿರಿ. ಆತನ ಜೀವಿತ ಒಂದು ಸವಾಲಾದ ಜೀವಿತವೇ ಆಗಿತ್ತು. ಅವನು ಬಬಿಲೋನಿನಲ್ಲಿದ್ದರೂ ಬಬಿಲೋನಿನ ಕಾರ್ಯಗಳಿಂದ ತಾನು ಅಶುದ್ಧನಾಗಲಾರೆ ಎಂದು ಸವಾಲಾಗಿ ಜೀವಿಸಿದನು. ರಾಜನ ಭೋಜನ ಪದಾರ್ಥಗಳಿಂದಲೂ ದ್ರಾಕ್ಷಾರಸದಿಂದಲೂ ತನ್ನನ್ನು ಅಶುದ್ಧಪಡಿಸಿಕೊಳ್ಳುವುದಿಲ್ಲ. ಅರಸನನ್ನು ಆರಾಧಿಸುವುದಿಲ್ಲವೆಂದು ಜೀವಿಸುವ ದೇವರಾದ ಕರ್ತನನ್ನು ಆರಾಧಿಸಲು ತೀರ್ಮಾನಿಸಿದನು. ಅವನಿಗೆ ವಿರೋಧವಾಗಿ ರಾಜಾಜ್ಞೆ ಬಂದರೂ ಸಹ ಅವನು ಅದನ್ನು ತನ್ನ ಸವಾಲಾಗಿ ಎಣಿಸಿ ತನ್ನ ಮೇಲ್ಮನೆಯ ಕೊಠಡಿಯ ಕಿಟಕಿಗಳನ್ನು ತೆಗೆದಿಟ್ಟು ಯೆರೂಸಲೇಮಿಗೆ ನೇರವಾಗಿ ಮೊಣಕಾಲೂರಿ ದಿನಕ್ಕೆ 3 ಆವರ್ತಿ ಪ್ರಾರ್ಥನೆ ಮಾಡಿದನು. ಅವನು ಕರ್ತನಿಗಾಗಿ ತೆಗೆದುಕೊಂಡ ಸವಾಲಿನ ತೀರ್ಮಾನವನ್ನು ಕರ್ತನು ನೋಡಿ ಅದನ್ನು ಮೆಚ್ಚಿಕೊಂಡು ಅವನ ಜೀವಿತದಲ್ಲೆಲ್ಲ ಜಯವನ್ನು ಅನುಗ್ರಹಿಸಿದನು. ನಿನ್ನ ಜೀವಿತವು ಇಂಥ ಒಂದು ಸವಾಲಿನ ಜೀವಿತವಾಗಲಿ. ನಾವು ಈ ಲೋಕದಲ್ಲಿ ಜೀವಿಸಿದರೂ ನಾವು ಈ ಲೋಕದವರಲ್ಲ. ಪ್ರಪಂಚದಾಶೆ ಅಭಿಲಾಷೆಗಳು ನಮ್ಮನ್ನು ಸೋಲಿಸಲಾರವು. ಪ್ರಪಂಚದಲ್ಲಿ ಒಂದು ಸವಾಲಿನ ಜೀವಿತ ನಡೆಸಿ ಜಯಶಾಲಿಗಳಾಗಿ ನಾವು ನಡೆದು ಹೋಗುತ್ತೇವೆ. ಯೇಸು ಸ್ವಾಮಿ ಸವಾಲಾಗಿ ಹೇಳಿದನು, ಇಹಲೋಕಾಧಿಪತಿಯು ಬರುತ್ತಾನೆ, ಅವನಿಗೆ ಸಂಬಂಧಪಟ್ಟದ್ದು ಯಾವುದೊಂದು ನನ್ನಲ್ಲಿಲ್ಲ. ಎಂಥ ಸವಾಲಿನ ಮಾತುಗಳಲ್ಲವೇ? ತಾವರೆ ಗಿಡವನ್ನು ನೋಡಿರಿ. ಅದು ಕೆಸರಿನಲ್ಲಿದ್ದರೂ ನೀರಿನಲ್ಲಿದ್ದರೂ ಕೆಸರಾಗಲಿ ನೀರಾಗಲಿ ಅದಕ್ಕೆ ಅಂಟಿಕೊಳ್ಳುವುದೇ ಇಲ್ಲ. ತಾವರೆ ಎಲೆಗಳಲ್ಲಿ ಒಂದು ವಿಧವಾದ ಎಣ್ಣೆ ಇರುವುದರಿಂದ ಅದರ ಮೇಲೆ ನೀರಾಗಲಿ ಕೆಸರಾಗಲಿ ನಿಲ್ಲದೆ ಜಾರಿ ಹೋಗುತ್ತದೆ. ದೇವಮಗುವೇ, ನಿನ್ನ ಮೇಲೆ ಕರ್ತನ ಪರಿಶುದ್ಧ ರಕ್ತವು ಹಚ್ಚಲ್ಪಟ್ಟಿರುವುದರಿಂದ ಪ್ರಪಂಚದ ಅಶುದ್ಧತೆಗಳು ನಿನ್ನೊಳಗೆ ಬರಲಾರವು. ಕರ್ತನಿಗಾಗಿ ನೀನು ಪರಿಶುದ್ಧವಾಗಿ ಜೀವಿಸಬಲ್ಲೆ. ಸಮುದ್ರದ ನೀರಿನಲ್ಲಿ
ಮೀನು ಇರುತ್ತದೆ. ಸಮುದ್ರಕ್ಕೂ ಮೀನಿಗೂ ಯಾವಾಗಲೂ ಸವಾಲಿನ ಜೀವಿತವೇ. ಸಮುದ್ರದ ನೀರು ಉಪ್ಪಾಗಿದ್ದರೂ, ಮೀನು ಉಪ್ಪು ನೀರಿನೊಳಗೆ ಇದ್ದರೂ ಅದು ಉಪ್ಪನ್ನು ತನ್ನೊಳಗೆ ತೆಗೆದುಕೊಳ್ಳುವುದಿಲ್ಲ. ಮೀನಿನಲ್ಲಿ ಪ್ರಾಣವಿರುವವರೆಗೂ ಸಮುದ್ರದ ಉಪ್ಪು ಮೀನಿನೊಳಗೆ ಪ್ರವೇಶಿಸುವುದಿಲ್ಲ. ಆದರೆ ಮೀನು ಸತ್ತು ಹೋಯಿತು ಎಂದರೆ ಅದರಲ್ಲಿ ಉಪ್ಪು ಸೇರಿಕೊಳ್ಳುವುದು. ಅದೇ ರೀತಿ ದೇವಮಗುವೆ, ಕ್ರಿಸ್ತನೆಂಬ ಜೀವವು ನಿನ್ನೊಳಗಿರುವಾಗ ಪ್ರಪಂಚದ ಅಶುದ್ಧತೆಗಳು ನಿನ್ನೊಳಗೆ ಬರಲಾರವು. ನೀನು ಈ ಪ್ರಪಂಚದಲ್ಲಿ ಪವಿತ್ರವಾಗಿ ಜೀವಿಸಬಲ್ಲೆ. ನಿನ್ನ ಆತ್ಮ ಸತ್ತು ಹೋಗುವಾಗ ಪ್ರಪಂಚ, ಅಭಿಲಾಷೆ, ಸೈತಾನ ಇವು ಸುಲಭವಾಗಿ ನಿನ್ನೊಳಗೆ ಪ್ರವೇಶಿಸುವವು. ನಾವು ಒಂದು ರಣರಂಗದಲ್ಲಿ ನಿಂತಿದ್ದೇವೆ. ವೈರಿಯು ಯಾವಾಗಲೂ ನಮ್ಮೊಂದಿಗೆ ಯುದ್ಧ ಮಾಡಲು, ನಮ್ಮನ್ನು ಗೆಲ್ಲಲು ಪ್ರಯತ್ನಿಸುತ್ತಲೇ ಇರುವನು. ಆದರೆ ದೇವರು ನಮ್ಮೊಂದಿಗೆ ಇರುವುದರಿಂದ ಪವಿತ್ರವಾಗಿ ಜೀವಿಸಬಹುದು. ಅವನ ಸವಾಲುಗಳನ್ನು ನಾವು ಎದುರಿಸಬಹುದು. ಆಯುಧಗಳಲ್ಲಿ 2 ವಿಧಗಳುಂಟು. ಒಂದು, ಹಗೆಗಾರರನ್ನು ಅವರ ಕತ್ತಿ, ಈಟಿಗಳನ್ನು ಎದುರಿಸಿ ನಿಲ್ಲುವಂಥ ರಕ್ಷಣೆ ಕೊಡುವಂಥ ಆಯುಧಗಳು. ಮತ್ತೊಂದು, ವೈರಿಗಳನ್ನು ಎದುರಿಸಿ ಬಿಡಿಸಿ ಅವನ ಮೇಲೆ ಜಯಗಳಿಸುವ ಆಯುಧಗಳು ನಮಗೆ ಉಂಟು. ವೈರಿಯ ಸವಾಲನ್ನು ನಾವು ಎದುರಿಸಲು ಅರಿತಿರಬೇಕು. ಅದೇ ಸಮಯದಲ್ಲಿ ನಾವು ಶತ್ರುಗಳಿಗೆ ಸವಾಲು ಹಾಕಿ ನಾವೇ ಅವರನ್ನು ಬೀಳಿಸಲು ಉಪಯೋಗಿಸುವ ಖಡ್ಗವು ನಮ್ಮಲ್ಲಿ ಉಂಟು. ವೈರಿಯ ಸವಾಲನ್ನು ಸಂಭಾಳಿಸಲು ನಾವು ಅರಿತಿರಬೇಕು. ಅದೇ ಸಮಯದಲ್ಲಿ ನಾವು ವೈರಿಗೆ ಸವಾಲಿಟ್ಟು ನಾವೇ ಅವರನ್ನು ಬೀಳಿಸಲು ಪ್ರಯತ್ನ ಮಾಡಬೇಕು. ಅಪೊಸ್ತಲನಾದ ಪೌಲನು ರೋಮಯ ಪತ್ರಿಕೆಯ 8ನೇ ಅಧ್ಯಾಯದಲ್ಲಿ ಆ ರೀತಿ ಸವಾಲಾಕಿ ಎದುರಿಸುವುದನ್ನು ಕಾಣುತ್ತೇವೆ. ಕರ್ತನ ವಾರ್ತೆಯನ್ನು ನಾವು ಪದೇ ಪದೇ ಹೇಳುವಾಗ, ಅವುಗಳನ್ನು ಉಚ್ಚರಿಸುವಾಗ ನಮಗರಿವಿಲ್ಲದಂತೆಯೇ ದೈವಿಕ ಬಲವು ನಮ್ಮೊಳಗೆ ಇಳಿಯುವುದನ್ನು ನಾವು ತಿಳಿದುಕೊಳ್ಳಬಹುದು. ಸೈತಾನನ ಕ್ರಿಯೆಗಳನ್ನು ಲಯ ಮಾಡುವುದಕ್ಕೋಸ್ಕರವೇ ದೇವಕುಮಾರನು ಪ್ರತ್ಯಕ್ಷನಾದನು. 1 ಯೋಹಾನ 3:8. ಆ ದೇವಕುಮಾರನು ನಮ್ಮ ಪಕ್ಕದಲ್ಲಿರುವುದರಿಂದ ನಾವು ಯಾವಾಗಲೂ ಪ್ರಪಂಚವನ್ನು, ಶರೀರಾಭಿಲಾಷೆಗಳನ್ನು, ಸೈತಾನನನ್ನು ಸವಾಲಿನಿಂದ ಜಯಿಸಬಲ್ಲೆವು. ಮರಣದ ಕೊಂಡಿಯನ್ನು ಮುರಿದುಬಿಟ್ಟು ಯೇಸು ತಾನೇ ನಮ್ಮೊಂದಿಗಿರುವನು. ಪಾತಾಳವನ್ನು ಜಯಿಸಿದ ಕ್ರಿಸ್ತನು ನಮ್ಮೊಂದಿಗೆ ಇರುವನು. ವೈರಿಯ ತಲೆಯನ್ನು ಜಜ್ಜಿ ಹಾಕಿದ ಸ್ವಾಮಿ ನಮ್ಮೊಂದಿಗೆ ಇರುವನು. ದೇವಮಗುವೆ, ನೀನು ಎಂದೆಂದೂ ಸೋಲುವುದಿಲ್ಲ. ಸೋಲನ್ನು ಕುರಿತು ಎಣಿಸಿಕೊಂಡು ಅಧೈರ್ಯ ಪಡದಿರು. ಜಯಶಾಲಿಯಾದ ಕ್ರಿಸ್ತನನ್ನೇ ದೃಷ್ಟಿಸು. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವು, ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ, ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37.
ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9 ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.